ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಗೌರಿ ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ. ಒಬ್ಬೊಬ್ಬರು ಗೌರಿ ಗಣೇಶ ಹಬ್ಬನ ಒಂದೊಂದು ಥರ ಮಾಡ್ತಾರೆ. ಒಬ್ಬರು ಮನೇಲಿ ಗೌರಿ ಗಣೇಶನ ಕೂರಿಸ್ತಾರೆ, ಮತ್ತು ಇನ್ನೊಬ್ಬರು ನಾರ್ಮಲಾಗಿ ಪೂಜೆ ಮಾಡ್ತಾರೆ. ಬಟ್ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಉದ್ದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಈ ನಾಗರ ಪಂಚಮಿ ಮಾಡ್ತೀವಲ್ಲ ಆ ರೀತಿ. ಹಿಂದಿನ ದಿನವೇ ಎಳ್ಳುಂಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯಾಕಂದರೆ ಹಬ್ಬದ ದಿನ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ದೇವಸ್ಥಾನದಲ್ಲಿ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡು ಹೋಗಿದ್ದೆ, ಬಟ್ ಅಷ್ಟೊಂದು ಜನ ಏನೂ ಇರಲಿಲ್ಲ. ಪ್ರತಿ ವರ್ಷವೂ ಹೇಗಾಗೋದಂದರೆ ಆಲ್ರೆಡಿ ಪೂಜೆ ಮಾಡಿರ್ತಾರಲ್ಲ, ಅದ್ರ ಮೇಲೆ ನಾವು ಎಲೆ ಇಟ್ಟು ಪೂಜೆ ಮಾಡಬೇಕಾಗಿತ್ತು, ಅಷ್ಟು ಜನ ಇರ್ತಾಯಿದ್ರು. ಬಟ್ ಈ ಸಲ ಆ ಥರ ಏನೂ ಆಗಲಿಲ್ಲ. ಸೊ ಜಾಗ ಎಲ್ಲ ಇತ್ತು ನಮಗೆ, ಸೊ ಅದಕ್ಕೆ ನಾನು ಸೈಡಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ. ಒಂದು ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ಹುತ್ತನ ಗ್ರಿಲ್ ಹಾಕಿ ಕವರ್ ಮಾಡಿದ್ದಾರೆ. ಇಲ್ಲಾಂದರೆ ಅರಿಶಿನ ಕುಂಕುಮ ಹಾಕೋದು, ಹೂವು, ಹಾಲು ಹಾಕೋದು, ಈ ಥರ ಮಾಡಿ ಹುತ್ತನ ಹಾಳು ಮಾಡಿಬಿಡ್ತಾರೆ. ಸೊ ಗ್ರಿಲ್ ಹಾಕಿ ಕವರ್ ಮಾಡಿರೋದ್ರಿಂದ ಅದು ಸ್ವಲ್ಪ ಇನ್ನೂ ಜೀವಂತವಾಗಿದೆ. ಪೂಜೆ ಎಲ್ಲ ಆದಮೇಲೆ ನಾವೊಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡಬೇಕು. ಸೊ ಅರಿಶಿನ ಕುಂಕುಮ ಕೊಟ್ಟೆ. ನಾನು ಕೂಡ ತುಂಬ ಜನಗಳಿಂದ ಅರಿಶಿನ ಕುಂಕುಮ ತೊಗೊಂಡೆ. ಆಮೇಲೆ ಗೌರಿ ದಾರನ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದೆ. ಆ ಗೌರಿ ದಾರನ ಎಲ್ಲರೂ ಕಟ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ಕೂಡಲೇ ಹಬ್ಬದ ಅಡುಗೆನ ಮುಗಿಸಿ ಮತ್ತೆ ನಾನು ನನ್ನ ಫ್ರೆಂಡ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಅವ್ರ ಮನೇಲಿ ಈ ವರ್ಷ ಗೌರಿ ಗಣೇಶನ ಕೂರಿಸಿದ್ದಾರೆ. ಇದು ಮೊದಲನೇ ವರ್ಷ ಅವರು ಗೌರಿ ಗಣೇಶನ ಕೂರಿಸಿರೋದು. ಸೊ ಅದಕ್ಕೆ ಅವಳನ್ನ ಇನ್ವೈಟ್ ಮಾಡಿದ್ಲು. ನಾನು ಇವಾಗ ಹೋಗ್ತಾ ಇದ್ದೀನಿ. ನಾನು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಸೊ ಅಷ್ಟರಲ್ಲಿ ನನ್ನ ಬೇರೆ ಫ್ರೆಂಡ್ಸ್ ಕೂಡ ಬಂದುಬಿಟ್ಟಿದ್ರು. ಓ ಬರ್ತಡೇ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲ ಮಾಡಲ್ಲ, ಅದನ್ನೇ ಫಸ್ಟ್ ಹಾಕೋದು. ಯಾರದು ರಿಷಿ? ಸಾಕು. ಏನ್ ಮಾಡ್ತಿದ್ದೆ ರಿಷಿ? ಆನ್ ಮಾಡು. ಸಾಕು ಒಂದ್ಸಲ ಸಾಕು ಬಂದ್ರಿ. ಫ್ಯಾನ್ ಆನ್ ಆಯ್ತಾರ, ಆಫ್ ಆಗ್ತಾ ಇಲ್ಲ, ಅದು ಆಗ್ತಾ ಇದ್ದಾರೆ. ನಾವು ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದೀವಿ ಅಂತ ಹೇಳಿದ್ಮೇಲೆ ಫೋಟೋಸು, ರೀಲ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆ ಡೇನೇ ಇನ್ಕಂಪ್ಲೀಟ್ ನಮಗೆ. ಆ್ಯಕ್ಚುಲಿ ನಾವು ಈ ಥರ ಸ್ಯಾರಿಯಲ್ಲಿ ರೆಡಿಯಾಗಿ ಸಿಗೋದೇ ಅಪರೂಪ. ಸೊ ಸಿಕ್ಕಾಗ ಫೋಟೋಸು, ರೀಲ್ಸ್ ಅವಾಗವಾಗ ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ನಾವೇನು ಮಾಡ್ತೀವಿ ಅಂದರೆ, ಒಬ್ಬರು ಒಂದು ಪೋಸಲ್ಲಿ ಫೋಟೋ ತೊಗೊಂಡ್ರೆ ಅದೇ ಥರ ನಾವು 4 ಜನನೂ ನಿಂತ್ಕೊಂಡು ಪೋಸಲ್ಲಿ ಫೋಟೋ ತೊಗೊತೀವಿ. ಏನಂದರೆ ಬಿಲ್ಡಿಂಗ್ ಕೆಳಗಡೆನೂ ಕೂಡ ಗಣೇಶ ಕೂರಿಸಿದ್ರು. ಅಲ್ಲಿ ಟಮಟೆ ಎಲ್ಲ ಕರೆಸಿದ್ರು. ಚಿಕ್ಕ ಹುಡುಗರು ತುಂಬ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಡಿಸ್ಟರ್ಬ್ ಆಗ್ತಿದೆ ನಮಗೆ ಅಂತೇಳಿ ನಾವು ಟೆರೆಸ್ಗೆ ಹೋಗಿ ಅಲ್ಲಿ ಸ್ವಲ್ಪ ರೀಲ್ಸು, ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತು. ಪೂಜೆ ಟೈಮ್ ಆಯಿತು. ಮತ್ತು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳಿ ಮಕ್ಕಳನ್ನ ಸ್ವಲ್ಪ ರೆಡಿ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಆಯಿತು. ಟೀ ಕುಡಿತಾ ಇದ್ದೀವಿ. ನಮ್ಮ ಮಕ್ಕಳು ಆಟಾಡ್ತಿರೋದನ್ನ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಇವಾಗ ನಮ್ಮದು ಒಂದು ಫ್ರೆಂಡ್ಶಿಪ್ಪು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಒಬ್ರಿಗೊಬ್ರು ಮೀಟ್ ಆದಾಗ ಅಷ್ಟು ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ. ಜಗಳ ಆಡ್ತಾರೆ, ಬಟ್ ಅಷ್ಟೇ ಬೇಗ ಆಟಾಡಿಕೊಂಡು ಹೊಂದ್ಕೊಂಡು ಚೆನ್ನಾಗಿರ್ತಾರೆ. ಅದು ನೋಡಿದ್ರೆ ನಮಗೇನೋ ಒಂಥರ ಖುಷಿ ಆಗುತ್ತೆ. ಗಣೇಶ ಹಬ್ಬದ ದಿನವೇ ನನ್ನ ಫ್ರೆಂಡ್ ಮಗನ ಬರ್ತಡೇ ಕೂಡ. ಸೊ ಅದಕ್ಕೆ ಕೇಕ್ ಕಟ್ಟಿಂಗ್ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾವೆಲ್ಲ ಬರ್ತಡೇ ಮಗು ಅಳ್ತಾ ಇದೆಯಲ್ಲ, ಹೇಗೆ ಸಮಾಧಾನ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ, ನನ್ನ ಮಗ ಮಾತ್ರ ಕೇಕ್ ಮೇಲಿರೋ ಕಾರ್ನ ಯಾವಾಗ ಎತ್ಕೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾನೆ. ಅವ್ನು ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ.
ಈ ಮಕ್ಕಳೇ ಹೀಗೆ ಅನಿಸುತ್ತೆ, ಬರ್ತಡೇ ದಿನ ಅಥವಾ ಅವ್ರದ್ದೇನೋ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅನ್ನುವಾಗ್ಲೇ ಕಾರಣ ಇಲ್ದೇ ಇರಿಟೇಟ್ ಆಗೋದು, ಅಳೋದು, ಹೀಗೆಲ್ಲ ಮಾಡಿ ಹಿಂಸೆ ಕೊಡ್ತಾರೆ. ಬಾರೋ ಇಲ್ಲಿ ಬೇಡ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಮನೆಗೆ ಹೋಗೋಣ ಅಂತ ರೆಡಿ ಆದ್ವಿ. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದಿದ್ದರಿಂದ ನಮಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಹೋಗೋಣ ಅಂದ್ಕೊಳ್ಳುವಾಗ ಅರ್ಶಿನ ಕುಂಕುಮ ಕೊಟ್ಟಳು. ಮೊದಲನೇ ಸಲ ಗೌರಿ ಗಣೇಶ ಕೂರಿಸಿರೋದ್ರಿಂದ ಅವಳು ನಮಗೆ ಈ ಸಲ ಸೀರೆ ಎಲ್ಲ ತೊಗೊಬಂದು ಬಾಗಿನ ಥರ ಕೊಟ್ಟಳು. ಸೊ ತುಂಬ ಖುಷಿ ಆಯಿತು. ನಮ್ಮದು ಒಂದು 17 ವರ್ಷದ ಫ್ರೆಂಡ್ಶಿಪ್ಪು. ಒಂದು ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಿದೆ. ಬಟ್ ಆದ್ರೂ ನಮಗೆ ಏನಾದರೂ ಒಂದು ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಹೇಳ್ಕೋಬೇಕು ಯಾರ ಹತ್ರ ಆದರೂ ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಫಸ್ಟ್ ನೆನಪಾಗೋದೆ ನನ್ನ ಫ್ರೆಂಡ್ಸು. ಇಲ್ಲಿಂದ ನಾನು ಸೀದಾ ಹೋಗ್ತಿರೋದು ಬಸವನಗುಡಿಯಲ್ಲಿ ನಡೀತಿರೋಂಥ ಬೆಂಗಳೂರಿನ 63ನೇ ಗಣೇಶ ಉತ್ಸವಕ್ಕೆ. ಆ್ಯಕ್ಚುಲಿ ಈ ಗಣೇಶೋತ್ಸವ ನಡೀತಾ ಇರೋದು APS ಕಾಲೇಜ್ ಗ್ರೌಂಡಲ್ಲಿ. ಈ ಕಾಲೇಜ್ ರೋಡೆಲ್ಲ ನೋಡ್ತಾ ಇದ್ದರೆ ನನಗೆ ನನ್ನ ಕಾಲೇಜ್ ಡೇಸೇ ನೆನಪಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಓದಿದ್ದು ಈ ಕಾಲೇಜಲ್ಲೇ. ಸೊ ನನ್ನ ಫ್ರೆಂಡ್ಸು, ನನ್ನ ಹಳೆ ದಿನಗಳೆಲ್ಲ ನೆನಪಾಗ್ತಾ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ಸೆಲೆಬ್ರಿಟೀಸ್ ಲಿಸ್ಟ್ ಹಾಕಿದ್ದಾರೆ. ಅಂದರೆ ಯಾವ್ಯಾವ ದಿನ ಯಾವ್ಯಾವ ಸಿಂಗರು, ಯಾವ್ಯಾವ ಸೆಲೆಬ್ರಿಟೀಸ್ ಬರ್ತಾರೆ, ಹಾಡು ಹೇಳ್ತಾರೆ ಅಂತ ಹೇಳಿ ಅದರದ್ದೊಂದು ಲಿಸ್ಟ್ ಕೊಟ್ಟಿದ್ದಾರೆ. ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಎಷ್ಟು ಅಂತ ಹೇಳಿದ್ರೆ ನಮಗೆ ಕಾರ್ ನಿಲ್ಸೋಕ್ಕೂ ಕೂಡ ಜಾಗ ಇರಲಿಲ್ಲ. ಕಾರ್ ಎಲ್ಲೋ ನಿಲ್ಲಿಸ್ಬಿಟ್ಟು ನಾವು ಅಲ್ಲಿಂದ ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ವಿ. ವೀಕ್ ಡೇಸ್ ಆಗಿದ್ರೂ ಕೂಡ ತುಂಬ ಕ್ರೌಡ್ ಇತ್ತು. ಯಾಕಂದರೆ ಫೆಸ್ಟಿವಲ್ಸ್ಗೆ ರಜಾ ಇರುತ್ತಲ್ವ. ಮತ್ತು ಈವ್ನಿಂಗ್ ಟೈಮ್ ಅಂದರೆ ಕೆಲಸದಿಂದ ಬಂದು ಎಷ್ಟೊಂದು ಜನ ಬಂದಿರ್ತಾರೆ. ಎಲ್ಲರೂ ಅವ್ರ ಚಪ್ಪಲಿಗಳನ್ನ ಎಲ್ಲಂದ್ರಲ್ಲಿ ಹೆಂಗಂದ್ರಂಗೆ ಬಿಟ್ಟೋಗಿದ್ದಾರೆ. ಲಾಸ್ಟಲ್ಲಿ ಹುಡುಕಿ ಹಾಕೋಬೇಕಾದ್ರೆ ಇರೋದು ಮಜಾ. ಒಳಗಡೆಗೆ ಹೋಗ್ತಾ ಇದ್ದರೆ ಯಾವುದೋ ದೇವಸ್ಥಾನದ ಒಳಗಡೆನೇ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಳಗಡೆ ಮಂಟಪ ಎಲ್ಲ ಹಾಕ್ಬಿಟ್ಟಿದ್ರು. ಮಂಟಪದಿಂದನೇ ಅಲಂಕಾರ ಮಾಡಿದರು ಹೇಳ್ಬೇಕಂತ ಹೇಳಿದ್ರೆ. ಮತ್ತು ಕಾರ್ಪೆಟ್ ಎಲ್ಲ ಹಾಸಿದ್ರು. ಯಾಕಂದರೆ ಅಲ್ಲಿ ಸಂಗೀತ ಕಾರ್ಯಕ್ರಮ ಎಲ್ಲ ನಡೀತಾ ಇರುತ್ತಲ್ವ. ಸೊ ಜನಗಳು ಕೂತ್ಕೊಂಡು ಕೇಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾರ್ಪೆಟ್ ಎಲ್ಲ ಹಾಕಿದ್ರು. ದರ್ಶನಕ್ಕೆ ಕ್ಯೂ ಏನು ತುಂಬ ದೊಡ್ಡದಾಗೇನು ಇರಲಿಲ್ಲ. ಸೊ ಬೇಗ ಹೋಗಿ ದರ್ಶನ ಮಾಡ್ಕೊಂಬರೋಣ, ಆಮೇಲೆ ನಾವು ಕೂತ್ಕೊಂಡು ಸಂಗೀತ ಕೇಳೋಣ ಅಂತ ಹೇಳಿ ಫಸ್ಟು ನಾವು ದರ್ಶನಕ್ಕಂತ ನಿಂತಿದ್ದೀವಿ. ಬ್ರಹ್ಮಮೊಕ್ಕಟೆ ಪರ ಬ್ರಹ್ಮಮೊಕ್ಕಟೆ, ಬ್ರಹ್ಮಮೊಕ್ಕಟೆ ಪರ ಬ್ರಹ್ಮಮೊಕ್ಕಟೆ. ಕಂದನಾನ 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 ಪುರಿ ಕಂದನಾನ ಬ್ರಹ್ಮಮೊಕ್ಕಟೆ ಪರ ಬ್ರಹ್ಮಮೊಕ್ಕಟೆ ಪರ ಬ್ರಹ್ಮಮೊಕ್ಕಟೆ ಪರ
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.